10ನೇ ದಿವಸದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಶಿವಯೋಗಿ ಸಿದ್ದರಾಮೇಶ್ವರನ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಒಂದಿಷ್ಟು ಅಧ್ಯಾತ್ಮದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮನ್ನೆಲ್ಲ ನೋಡಿದರೆ ಬಹಳ ಖುಷಿ ಅನ್ನಿಸ್ತದೆ. ನಿಮ್ಮೆಲ್ಲ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂತಂದ್ರೆ ಪಾಪ ಇಬ್ಬರು 7 ಗಂಟೆಗೆ ಬಂದಿರ್ತಾರೆ. ಬಸವರಾಜ್ ಅವರು, ನಮ್ಮ ರಾಠೋಡ್ ಭೀಮಸಿಂಗ್ ರಾಠೋಡ್ ಅವರು ಇಬ್ಬರೇ ಬಂದು 7 ಗಂಟೆಯಿಂದ 8 ಗಂಟೆ ತನಕ ಬರಂಗೇ ಇಲ್ಲ, ಯಾರು ಕಾಣಂಗಿಲ್ಲ. ಅವರು ಇದೇ 4 ಜನ ಕೂತಿರ್ತಾರೆ ಹಿರಿಯರವರು. ಯಾವಾಗ ಈ ಅಮೃತ ಪರಮ ಅಮೃತ ಅಂತ ಆಗ್ತದಲ್ಲ, ಆಗ ಪಕ್ಕ ಗೊತ್ತಾಗೈತಿ ಪುರಾಣ ಪ್ರವಚನ ಈಗ ಶುರು ಆಗ್ತದೆ, ಈಗ ಹೋಗ್ಬೇಕಂತ. ಅಡ್ವಾನ್ಸ್ ಬಂದು ಕೂಡೋ ಮಕ್ಕಳಲ್ಲ ನಾವು. ಯಾಕೆ ಜಲ್ದಿ ಹೋದ್ರೆ ಬೇಗ ಆಶೀರ್ವಾದ ಆಗ್ತದೆ, ಬೇಗ ಇನ್ನೊಂದಿಷ್ಟು ಟೈಮು ಇಲ್ಲಿ ಕಳೀಲಿಕ್ಕೆ ಅವಕಾಶ ಸಿಗ್ತದೆ. ಆದ್ರೆ ಸಮಯಕ್ಕೆ ಮಹತ್ವ ಕೊಡಬೇಕು ನಾವೆಲ್ಲ. ನಾನು ಕರೆಕ್ಟಾಗಿ 8 ಗಂಟೆ ಅಂದರೆ 8 ಗಂಟೆಗೆ ಇದ್ದಿರ್ತೀನಿ, 5 ನಿಮಿಷ ಹೆಚ್ಚು ಕಮ್ಮಿ ಇರ್ತೇನೆ. ಯಾವನೋ ಒಬ್ಬ ಕೇಳ್ರಿ, ಏನು ಕೇಳ್ರಿ, ಕತೆ ಕೇಳ್ರಿ. ಒಬ್ಬ ಹುಡುಗ ಸಾಲಿ ಎಲ್ಲಿ ಕಲಿತ, ತೋಗುಣಿಸಿ ಕಲಿತ. ತೋಗುಣಿಸಿ ಆದಮೇಲೆ ಗುಳದ ಗುಡ್ಡಕ್ಕೆ ಹೋದ. ತಾಲೂಕಲ್ಲ, ಹಳ್ಳಿಯಿಂದ ತಾಲೂಕು. ಅಲ್ಲಿಂದ ಬಾಗಲಕೋಟೆಗೆ ಹೋದ. ಹಂಗೆ ಕಲ್ಕೊಂಡು ಕಲಿತಾ ಬಾಗಲಕೋಟೆ ಆಯಿತು. ಮುಂದೆ ಬಿಜಾಪುರ ದೊಡ್ಡ ಸಿಟಿ, ಅದಕ್ಕಿಂತ ಹೀಗೆ ಹೋಗಿ ಬೆಂಗಳೂರು ನಗರದಲ್ಲಿ ಕಲಿಯಕ್ಕೆ ಶುರು ಮಾಡಿದ. ಕಲ್ತಾ ದೊಡ್ಡ ಪದವೀಧರ ಆಗ್ತಾನೆ. ಕೊನೆಗೆ ಅವನು ಇಲ್ಲಿದೆಲ್ಲ ಶಿಕ್ಷಣವನ್ನು ಮುಗಿಸಿ ತನ್ನ ದೇಶದಲ್ಲಿ, ಭಾರತ ದೇಶದಲ್ಲಿ ಶಿಕ್ಷಣವನ್ನು ಮುಗಿಸಿ ಹೊರ ದೇಶದಲ್ಲಿ, ಅಮೇರಿಕಾ, ಇಂಗ್ಲೆಂಡ್ ಏನವಲ್ಲ ಅಂಥ ಆ ದೇಶದಲ್ಲಿ ಹೊರ ರಾಷ್ಟ್ರಗಳಲ್ಲಿ ವಿದ್ಯೆ ಕಲಿಯಕ್ಕೆ ಹೋದ. ಅಲ್ಲಿನೂ ಕಲಿತು ವಾಪಸ್ ತನ್ನ ಊರಿಗೆ ಬರಬೇಕು ಅಂತ ಬಂದ. ಹುಬ್ಬಳ್ಳಿಗೆ, ಎಲ್ಲ ಅಮೇರಿಕದಿಂದ ಹುಬ್ಬಳ್ಳಿಗೆ ವಿಮಾನ, ಹುಬ್ಬಳ್ಳಿಯಿಂದ ಇಲ್ಲಿ ಬಸ್ಸಿಗೆ ಬಂದ. ಬಾಗಲಕೋಟೆಗೆ ಬಂದ, ಬಾಗಲಕೋಟೆಯಿಂದ ಇಲ್ಲಿ ಬರಬೇಕು. ಅವ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ದಾಗ ಏನು ಮಾಡ್ಯಾನಂತಂದ್ರೆ ಕರೆಕ್ಟಾಗಿ 5 ಗಂಟೆಗೆ ಇಳ್ದ. 5 ಗಂಟೆಗೆ ಬಂದಾನ, ಬಸ್ ಸ್ಟ್ಯಾಂಡ್ದಾಗ ನಿಂತ. ಬೆಳಗಿನ 5 ಗಂಟೆಗೆ ಇದ್ದಾನ. ಆದರೆ ಬಸ್ 6 ಗಂಟೆಗೆ ಬಸ್ ಬಿಡ್ಬೇಕ್ರಿ. ಬೆಳಗಿನ ಮೊದಲೇ ಬಸ್ಸು, ಫಸ್ಟ್ ಬಸ್ ಇರ್ತದಲ್ಲ, ಕೆಲವು 5:30 ಬಿಡ್ತಾರೆ, ಕೆಲವರು 6 ಗಂಟೆಯಿಂದ ಶುರು ಆಗ್ತವೆ ಬಸ್. 6 ಗಂಟೆಗೆ ಬಸ್ ಬಿಡಬೇಕು. ಆದರೆ ಬಸ್ ಸ್ಟ್ಯಾಂಡ್ದಾಗ ಬಸ್ 5 ಗಂಟೆಗೆ ನಿಂತಿತ್ತಂತ. ಏನು ಹೇಳ್ರಿ, 6 ಗಂಟೆಗೆ ಬಿಡೋ ಬಸ್ಸನ್ನು 5 ಗಂಟೆಗೆ ನಿಂತಿತ್ತು. ಅವಾಗ ಆ ಹುಡುಗ ಏನು ತಗೊಂಡಿಸಿ ಹುಡುಗ ಇಲ್ಲಿ ಅಲ್ಲಿ ಕಲ್ತ, ಅಲ್ಲಿ ಬಾರಿಂದ ಹೋಗಿ ಕಲ್ತಾನಲ್ಲ, ಅವ ಅಂತಾನ ಎಷ್ಟು ಬದಲಾವಣೆ ಆಗ್ಯದಲ್ಲಪ್ಪ ನಮ್ಮ ದೇಶ. 5 ಗಂಟೆಗೆ 6 ಗಂಟೆಗೆ ಬಿಡುವಂಥ ಬಸ್ಸನ್ನು 5 ಗಂಟೆಗೆ ಬಂದು ನಿಲ್ಲಿಸ್ಯಾರಲ್ಲ, ಭಾಳ ಖುಷಿ ಆಗ್ತದೆ ಅವನಿಗೆ. ಎಷ್ಟು ಗಂಟೆಗೆ? 6 ಗಂಟೆಗೆ ಬಿಡೋದನ್ನು 5 ಗಂಟೆಗೆ ತಂದು ನಿಲ್ಲಿಸ್ಯಾರಲ್ಲ, ಭಾಳ ಖುಷಿ ಆಗ್ತದೆ. ಬದಲಾವಣೆ ಆಗ್ಯದ ನಮ್ಮ ದೇಶ. ನನ್ನ ದೇಶ ಬದಲಾವಣೆ ಆಗ್ಯದ, ನನ್ನ ಊರು ಬದಲಾವಣೆ ಆಗ್ಯದ, ನನ್ನ ಜನರು ಬದಲಾವಣೆ ಆಗ್ಯಾರ ಅಂತ ತಿಳ್ಕೊಂಡ. ಇನ್ನೇನು ಕಂಡಕ್ಟ್ರ್ ಡ್ರೈವರ್ ಬಂದು ಸಿಟಿ ಹೊಡೆಯೋದು, ರೈಟ್ ಅನ್ಬೇಕನ್ನೋಷ್ಟರಲ್ಲಿ ಈ ಹುಡುಗಿದ್ದಲ್ಲ, ಕಲ್ತು ಬಂದಿದ್ದಲ್ಲ, ಸಾಲಿ ಕಲ್ತು ನೌಕರಿ ಮಾಡಿ ಎಲ್ಲ, ಅವಂತಾನ ಸ್ವಲ್ಪ ತಡ್ರಿ ಈ ಕಾಕವ್ರ ಅಂತ. ಹಿರಿಯರಿದ್ರಲ್ಲ, ಸ್ವಲ್ಪ ತಡ್ರಿ ಈ ಕಾಕ, ನಿಂತ್ಕೋದು ಸ್ವಲ್ಪ, ಯಾಕಪ್ಪ ಸ್ವಲ್ಪ ತಡ್ರಿ ಅಂತ. ಅಲ್ಲಿ ಮುಂದೆ ಒಂದು ಬಟ್ಟೆ ಅಂಗಡಿ, ಅದೇ ಬೇಗ ತೆಗಿತಾ ಇದ್ದ. ಅದೇ 6 ಗಂಟೆ ಬಟ್ಟೆ ಅಂಗಡಿ ತೆಗಿತಾ ಇದ್ದ. ಹೋಗಿ ಒಂದು 2 ಶಾಲ್ ತೊಗೊಂಡಂತ. 2 ಶಾಲ್ ಗೊತ್ತಲ್ಲ, ಶಾಲು. ಅಲ್ಲೇ ಹೂವಿನ ಅಂಗಡಿ, ವ್ಯಾಪಾರ ಅಂಗಡಿ ಇತ್ತು, ಹೂವು ಮಾರಾಟಕ್ಕೆ. ಒಂದು 2 ಹಾರ ತಗೊಂಡು ಬಂದು ಆ ಡ್ರೈವರ್ ಕಂಡಕ್ಟರ್ಗೆ ಸನ್ಮಾನ ಮಾಡ್ದಂತ. ಏನು ಮಾಡ್ದ? ಯಾಕೆ ಗೊತ್ತೈತೇನು? ಯಾಕಂತ ಕೇಳ್ತಾರೆ ಅವರು, ಕಂಡಕ್ಟರ್ ಅವರು. ನಾವು ಇಟ್ಟು 30-40 ವರ್ಷ ಆಯಿತು,
ಸೇವೆ ಮಾಡಕತ್ತೀವಿ, ಬಸ್ ಡ್ರೈವರ ಕಂಡಕ್ಟ್ರಾಗಿ ಸೇವೆ ಮಾಡಕತ್ತೀವಿ, ಯಾರೂ ಇಲ್ಲಿವರೆಗೆ ನಮ್ಗೆ ಸನ್ಮಾನ ಮಾಡಿಲ್ಲ, ಯಾಕೆ ಮಾಡಿದಿ ಅಂತ ಕೇಳ್ದನು. ಡ್ರೈವರ್ ಕಂಡಕ್ಟರ್ ಕೇಳ್ತಾರೆ, ಏನಿಲ್ಲ, ನೀವು ನಾ ಸಣ್ಣವಿದ್ದಾಗ ಬಸ್ ರೋಡು ಎಲ್ಲ ಸರಿಯಾಗಿರಲಿಲ್ಲ, 6 ಗಂಟೆಗೆ ಹೋಗೋ ಬಸ್ಸನ್ನು 5 ಗಂಟೆಗೆ ಬಂದು ನಿಲ್ಲಿಸಿರಲ್ಲ, ನನಗೆ ಬಹಳ ಖುಷಿ ಆಯಿತು, ಸರಿಯಾದ ಸಮಯಕ್ಕೆ ನೀವು ಬಸ್ ಬಿಡಾಕತ್ತಿರಲ್ಲ ಅಂತ ಖುಷಿಯಾಗಿ ನಿಮಗೆ ಸನ್ಮಾನ ಮಾಡಿದ್ದೀನಿ ಅಂತಾನೆ. ಡ್ರೈವರ್ ಕಂಡಕ್ಟರ್ ಸುಮ್ಮಿರ್ಬೇಕಲ್ಲ, ಎಲ್ಲಿದೋ ಮಾರಯ್ಯ, ನಿನ್ನೆ 6 ಗಂಟೆಗೆ ಬಿಡಬೇಕಾಗಿತ್ತು, ಇವತ್ತು 6 ಗಂಟೆಗೆ ಬಿಡ್ತಾ ಇದ್ದೀವಿ ಅಂತಾನೆ. ಗೊತ್ತಾಯ್ತು? ಯಾವಾಗ ಬಂದು ಕೂಡಬೇಕಾಗಿತ್ತು, ನಾವು ಯಾವಾಗ ಕೂಡಾಗತ್ತೆ. ಕೆಲವ್ರು ನೋಡ್ತೇವೆ 9ಕ್ಕೆ ಬರ್ತಾರೆ, ಕೆಲವರು 9:30 ಬರ್ತಾರೆ, ನಾವು ಹೋಗುವ ಕೆಲವ್ರು ಬರ್ತಾರೆ. ಹಾಗ ಬರೀ ಸಮಯಕ್ಕೆ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡೇವಿ. 23 ವರ್ಷಗಳಿಂದ ನಾವು ಪುರಾಣ ಪ್ರವಚನವನ್ನು ಕೇಳ್ಕೊಂಡು ಬರ್ತಾ ಇದ್ದೇವೆ, ಇನ್ನೂ ಬದಲಾವಣೆ ಆಗಲ್ಲ. ಯಾವಾಗ ಅಮೃತ ಪರಮಾಮೃತ ಅನ್ಸೋಗ್ತದೆ, ಈಗ ಚಾಲು ಕಾಣ್ತತಿ. ಹೋಗ ಇನ್ನು ಅವ್ರಿಗೆ ನಮಸ್ಕಾರ ಇವ್ರಿಗೆ ನಮಸ್ಕಾರ ಇರ್ತೈತಿ, ನೋಡೋಣ ಅಂತ ಅಂದ್ಕೊಂಡ್ರೆ ಲಾಸ್ಟ್ ನಿಮಗೆ ಆಗೋದು, ನಮಗೇನು ಆಗಂಗಿಲ್ಲ. ನಾವು 8ಕ್ಕೆ ಶುರು ಮಾಡಿ 9ಕ್ಕೆ ಮುಗಿಸೋರದೆ. ಎಷ್ಟು ಜಲ್ದಿ ಬರ್ತೀರ ಅಷ್ಟು ವಿಷಯ ಸಿಗ್ತದ, ಜಾಸ್ತಿ ಹಾಡೋನೇ ಸಿಗ್ತಾವ. ಆದರೆ ನೀವು ಇಲ್ಲಿ ಸಿದ್ಧರಾಮನ ಚರಿತ್ರೆಯನ್ನು ಕೇಳಬೇಕು. ಕರ್ಮಯೋಗಿಯಾಗಿ ಕೆರೆಯನ್ನು ಕಟ್ಟಿಸೋದಾಗಲಿ, ಗುಡಿಯನ್ನು ಕಟ್ಟಿಸೋದಾಗಲಿ, ಲಿಂಗಗಳನ್ನು ಸ್ಥಾಪನೆ ಮಾಡುವುದಾಗಲಿ. ಎಷ್ಟು ಲಿಂಗ ಸ್ಥಾಪನೆ ಮಾಡ್ದ? ಕರೆಕ್ಟ್ ಅದ? 68. ಇವತ್ತು 68 ಲಿಂಗದ ಹೆಸರು ಹೇಳ್ತೀನಿ, ನೆನ್ಪಿಟ್ಕೋಬೇಕು. ಹೋಗಿ ಸೋಲಾಪುರದ ಹುಡ್ಕಾಡ್ಬೇಕ್ರಿ ಎಲ್ಲೆಲ್ಲವ ಅಂತೇಳಿ. ಸೋಲಾಪುರ ನೋಡಿರಿ? ನಡ್ರಿ, ನಾವು ಪುರಾಣ ಆದಮೇಲೆ ಪ್ರವಾಸಕ್ಕೆ ಇಟ್ಟೇವಿ. ಸೋಲಾಪುರ ನೋಡ್ಕೊಂಡು, ಬಸವ ಕಲ್ಯಾಣ ನೋಡ್ಕೊಂಡು ಬರುವಾಗ ಗಾಣಗಾಪುರ ಗತ್ತರಿಗೆ ಭಾಗ್ಯವಂತಿ ನೋಡ್ಕೊಂಡು ಈ ಕಡೆ ಇಳ್ಕಲ್ದೆ ಹಿಂಗೆ ಬಂದುಬಿಟ್ರೆ ಆಯ್ತು. ಬಸ್ ಫ್ರೀ ಅದ. ಆಧಾರ್ ಕಾರ್ಡ್, ಯಾವ ಆಧಾರ್ ಕಾರ್ಡ್ ಇರ್ತೀರಿ, ನೀವೇನು ಮಾಡ್ತೀರಿ? ಅವರು ನಾನು ಸೀರೆ ತರಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಸೊಲ್ಲಾಪುರ ಒಳಗೆ ಸಿದ್ಧರಾಮ ಗುಡಿ ಕಟ್ಟಿ ಒಂದೊಂದು ಲಿಂಗಗಳನ್ನು ಸ್ಥಾಪನೆ ಮಾಡಿ, ಕೆಲವೊಂದಿಷ್ಟು ಗುಡಿಯ ಸುತ್ತಮುತ್ತಿದ್ದಾವೆ, ಕೆಲವೊಂದಿಷ್ಟು 4-5 ಕಿಲೋಮೀಟರ್ ದೂರ ಆ ಊರೊಟ್ಟ ಆ ಭಾಗದಲ್ಲಿ, ಆ ಸೀಮೆಯಲ್ಲಿ, ಸೊಲ್ಲಾಪುರದ ಸೀಮೆಯಲ್ಲಿ ಬರ್ತಾರೆ. ಹೀಗಿಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಕೆರೆಯನ್ನು ಕಟ್ಟಿಸ್ಕೊಂಡು ಹೋಗ್ತಾ ಇರುವಂಥ ಆ ಸಿದ್ಧರಾಮ ಲಿಂಗವೆಂದಡೆ ಅಜ್ಞಾನ, ಲಿಂಗವೆಂದಡೆ ಸುಜ್ಞಾನ, ಅಜ್ಞಾನ ಅಲ್ಲ, ಲಿಂಗವೆಂದಡೆ ಸುಜ್ಞಾನ, ಅಂಗವೆಂದಡೆ ಅಜ್ಞಾನ. ಲಿಂಗ ಅಂದ್ರೆ ಸುಜ್ಞಾನ, ಅಂಗವೆಂದಡೆ ಅಜ್ಞಾನ. ಇಷ್ಟು ತಿಳ್ಕೊಬೇಕು. ಸರಳವಾದ ವಚನ, ನಿಮ್ಗೆ ಇದು ಹೇಳೋದ್ರಾಗ ನಿಮ್ಗೆ ಕಂಠಪಾಠಾಗಿರ್ತದೆ. ಲಿಂಗವೆಂದಡೆ ಸುಜ್ಞಾನ, ಅಂಗವೆಂದಡೆ ಅಜ್ಞಾನ, ಇದು ಒಂದು ಸಾಲು. ಹಾಗೆ ಲಿಂಗವಿಡಿದು ಆಚರಿಸುವುದಲ್ಲದೆ, ಲಿಂಗವಿಡಿದು, ಲಿಂಗ ಹಿಡಿದು ವಿಡಿದು, ಕತಪಗಳಿಗೆ ಗದವಾದೇಶ ಸಂಧಿ ಆಗ್ತದೆ. ಕತಪಗಳಿಗೆ ಗದವ ಮುಂದೆ ಗೊತ್ತಾಗ್ತದೆ ನಿಮಗೆ. ವ್ಯಾಕರಣ ಓದಿದ್ರೆ, ವ್ಯಾಕರಣ ಕಲಿಗತ್ತಿರಲ್ಲ. 5 ಸ್ವರಗಳು, 24 ವ್ಯಂಜನಗಳು, ಅವನ್ನೆಲ್ಲ ನಾವು ನೋಡಿದ್ರೆ ಲಿಂಗ ವಿಡಿದು ಆಚರಿಸುವುದಲ್ಲದೆ ಅಂಗವಿಡಿದು ಆಚರಿಸಬಾರದು. 2 ಸಾಲದಲ್ಲಿ ವಚನ ಸಿದ್ಧರಾಮನು. ಲಿಂಗ ತತ್ವವನ್ನು ಹಿಡಿದು ಆಚರಣೆ ಅಳವಡ್ತದ. ಲಿಂಗಕ್ಕೆ ಪೂಜೆ ಮಾಡುವುದಾಗಲಿ, ಲಿಂಗಕ್ಕೆ ಏಕನಿಷ್ಠೆ ನೋಡುವುದಾಗಲಿ, ತ್ರಾಟಕ ಯೋಗ ಅಂತಾರೆ. ಲಿಂಗ ನೋಡ್ತಾ ನಮ್ಗೆ ಏನಾಗಿರುತ್ತಂದ್ರೆ, ಕಪ್ಪಾಬಸಿ ಎನ್ನುವ ಅಂಗೈಯಲ್ಲಿ ಕಪ್ಪ ಎನ್ನುವಂಥ ಲಿಂಗವನ್ನು ಮಾಡಿ, ಉಪ್ಪು ಎನ್ನುವಂಥ ಮಂತ್ರವನ್ನು ಮಾಡಿ ಸಡ್ರ ಅಂತೇಳಿ ಚಾ ಕುಡಿತೀವಲ್ಲ, ಅದೇ ತೀರ್ಥ ಆಗಿಬಿಟ್ಟೈತೆ ನಮಗೆ. ಕಪ್ಪಾಬಸಿ ಚಾ ಕುಡಿತೀರಿಲ್ಲ ನಿಮ್ಮಲ್ಲಿ? ಹೊಡಿತಾವ ಅಂತೇಳಿ ಕಪ್ಪಾಬಸಿ ಇಲ್ಲೇ ಇಲ್ಲ. ಈಗ ಕಪ್ ಕೆಳಗೆ ಬಸಿ ಇರ್ತೈತಿ, ಅದ್ಮೇಲೆ ಒಂದು ಕಪ್ ಇರ್ತೈತಿ, ಚಹಾ ಹಾಕೊಟ್ರೆ ಸಾಕು, ಉಪ್ಪು ತಗೋತಿ ಅದು ಆರ್ಲಿ ಅಂತೇಳಿ.
ಕಪಾವಶ ಚಾ ಕುಡಿದ್ರಿ ನೀವು? ಹಿಂದಕ್ಕೆ ಬಿಟ್ಟು ಬೊಗಣೆ ಬಾಯಿ ಹಚ್ತಿದ್ರಂತ ನಮ್ಮ ಅವ್ವಗಳು. ತಾಟ್ನಾಗ ಚಾ ಕುಡಿತಿದ್ರು, ಗಂಗಾಳ. ಈಗೆಲ್ಲ ಸೂಕ್ಷ್ಮ ಆಗಿಬಿಟ್ಟೈತಿ. ಹೀಗೆ ನಾವು ಲಿಂಗವೆಂದಡೆ ಸುಜ್ಞಾನ, ಅಂಗವೆಂದಡೆ ಅಜ್ಞಾನ. ಲಿಂಗ ಬಿಡಿದು ಆಚರಿಸುವುದಲ್ಲದೆ ಅಂಗವಿಡಿದು ಆಚರಿಸಬಾರದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಏನೇ ಆಚಾರಗಳಿರಲಿ, ವಿಚಾರಗಳಿರಲಿ, ತತ್ವಗಳಿರಲಿ, ಕೇಳುವುದಾಗಲಿ, ನೋಡುವುದಾಗಲಿ, ಮಾತನಾಡುವುದಾಗಲಿ, ಇದೆಲ್ಲ ಲಿಂಗ ತತ್ವವನ್ನು ಹಿಡ್ಕೊಂಡೇ ಬರುತ್ತದೆ ವಿನಃ ಅಂಗ ತತ್ವವನ್ನು ಹಿಡಿದು ಅಲ್ಲ. ಇಂತಹ ಲಿಂಗ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಕೆರೆಯನ್ನು ಕಟ್ಟಿದ್ದಾನೆ. ಅಲ್ಲಿ ಅನೇಕರು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಗಂಧರ್ವರು, ಕಿನ್ನರರು, ಯಕ್ಷರು, ಹೀಗೆಲ್ಲವನ್ನ ಬಂದು ಇರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಲ್ಲಿಗೆ. ಒಬ್ಬ ವ್ಯಕ್ತಿ ಬಂದ. ಅವನು ಬಂದರೆ ಸಾಕು, ಕಿಲೋಮೀಟ್ರ್ವರೆಗೆ ದುರ್ಗಂಧ ವಾಸನೆ ಬರ್ತಿತ್ತಂತ. ಹೆಂಗ ಮಾರ್ಕೆಟ್ಗೆ ಹೋಗ್ತೀರಿ, ಸಂತಿಗೆ ಹೋಗಿರಿ ನೀವೆಲ್ಲ? ವಿಜಾಪುರ ನೋಡಿರಿ? ವಿಜಾಪುರಕ್ಕೆ ಒಂದು ಸಲ ಹೋಗ್ರಿ. ಅಲ್ಲಿ ಗಾಂಧಿ ಚೌಕಿನಿಂದ ಬಸ್ ಸ್ಟ್ಯಾಂಡಕ್ಕೆ ಬರುವ ತನಕ ನಾವು ಮೂಗು ಮುಚ್ಕೊಂಡೇ ಬರಬೇಕು. ವಿಜಾಪುರದಲ್ಲಿ ಗಾಂಧಿ ಚೌಕಿನಿಂದ ಬಸ್ ಸ್ಟ್ಯಾಂಡಕ್ಕೆ ಬರಬೇಕ ಸಂದರ್ಭದಲ್ಲಿ ಮೂಗು ಮುಚ್ಕೊಂಡೇ ಬರಬೇಕು. ಯಾಕಂದ್ರೆ ಬರೀ ಅಲ್ಲಿ ಮೀನು ಮಾರೋರೇ ಜಾಸ್ತಿ ಅದರಲ್ಲಿ. ಮೀನು ಆ ವಾಸನೆ ಹೆಂಗೆ ಬರ್ತದಲ್ಲ, ತಿಂತಾರೆ ಹೆಂಗೆ ಗೊತ್ತಿಲ್ಲ. ವಾಸನೆ ಇಷ್ಟು ಬರ್ತಿತ್ತು ಅಂತಂದರೆ ಅವನು ಬಂದರೆ ಅವನ ಹೆಸರು ಸೌಗಂಧ ಶೇಖರ, ಕುಮುದ ಶೇಖರ್ ಅಂತಲೂ ಕರೀತಾರೆ. ಅವ ದುರ್ಗಂಧ ಶೇಖರ ಆಗಿಬಿಟ್ಟಿದ್ದ. ಆ ಶೇಖರ ದುರ್ಗಂಧ, ಸೌಗಂಧ ಶೇಖರ, ಸೌಗಂಧ ಶೇಖರ ಏನು ಮಾಡ್ತಾನೆ, ಅವನು ಬರ್ತಾ ಇದ್ರೆ ಸಾಕು ಮೀನಿನ ವಾಸನೆ ಬಂದಷ್ಟೇ ಅಸಹ್ಯ ವಾಸನೆ ಬರ್ತಾ ಇತ್ತು. ಆ ಕೆರೆಯಲ್ಲಿ ಸ್ನಾನ ಮಾಡಬೇಕಂತ ಬಂದಿದ್ದಾನೆ. ಆದರೆ ಅವನನ್ನು ನೋಡಿದ ಕೂಡಲೇ ಜನ ವಾಸನೆ ಬರ್ತಾ ಇದೆ ಅಂತ ದೂರ ಸರಿತಾರೆ. ಎಷ್ಟು ವಾಸನೆ ಬಂದರೆ ಯಾರು ಬಿಡ್ತಾರೆ? ನೋಡಬೇಕು. ಇದು ಚರ್ಮ ಅದಂತೇಳಿ ಚಂದ ಐತ್ರಿ ಶರೀರ. ಏನು ಹೇಳ್ರಿ, ಎಲ್ಲ ಏನು ಕೆಲಸ ಮಾಡ್ತದ? ಕೈ ಕೆಲಸ ಮಾಡ್ತದ. ಕೈಗೆ ಯಾರು ಅಲಂಕಾರ ಮಾಡಿರೇನು? ಮತ್ತು ಮಾರಿ ಏನೋ ಕೆಲಸ ಮಾಡಲ್ಲ, ಮಾರಿಗೆ ಅಲಂಕಾರ ಮಾಡ್ತಿರಲ್ಲ. ಯಾಕೆ ಮುಖಕ್ಕೆ ಅಲಂಕಾರ ಮಾಡ್ತೀರಿ ನೀವೆಲ್ಲ? ಏನೇನು ಹಚ್ತೀರಿ ಚಂದಿದ್ದ ಮುಖವನ್ನು ಏನೋ ಹಚ್ಚಿ ಕೆಡಿಸ್ಕೊಳ್ತೀರಿ ನೀವೆಲ್ಲ. ಈಗ ನೀವು ಬಿಡ್ರಿ, ಹಳ್ಳಿ ಜನ ಮದುವೆ ಟೈಮ್ನಾಗ ನೋಡ್ಬೇಕು. ಇನ್ನೂ ಸಣ್ಣ ಇದ್ದೀರಿ ಮಕ್ಕಳು ನೀವೆಲ್ಲ. 20-50 ಸಾವಿರ ರೂಪಾಯಿ ಹಿಡಿದು ಕೊಟ್ಟು ಮೇಕಪ್ ಮಾಡೋರು ತಂದಿರ್ತಾರೆ. ಇಟ್ಟು ಮ್ಯಾಲೆ ಬಡ್ದು ಮಾರಿ ಮೇಲೆ. ಈ ಹಿಂದಿನ ಕಾಲದಲ್ಲಿ ಸೆಗಣಿಯಿಂದ ಸಾರಣೆ ಮಾಡ್ತಿದ್ರು. ಗಾಡಿ ಎಲ್ಲ ಸಾರಣೆ ಮಾಡಿ ಸುಣ್ಣದ ಪಟ್ಟೆ ಹಿಡಿತಿದ್ರಂತ. ಹಂಗೆ ಇದೇನು ಮೇಕಪ್ ಮಾಡಿರ್ತಾರಲ್ಲ, ಮೇಕಪ್ ಮಾಡಿದ ಬೆವರು, ಕಟ್ನೀರು ಅಂತೀರಿ, ಬೆವ್ರು ಅಂತೀರಿ. ಬೆವರು ಬಿಟ್ಟು ಹೆಂಗಿರ್ತದೆ, ಹಿಂಗೆ ಬೆವ್ರು ಬಿಟ್ಟಿರ್ತವಲ್ಲ, ಆ ಸೆಗಣಿ ಸಾರಿಸಿ ಸುಣ್ಣದ ಪಟ್ಟೆ ಹೊಡಿದಿರ್ತಾರಲ್ಲ, ಹಂಗೆ ಮಾರಿ ಆಗಿರ್ತೈತ್ರಿ. ನೋಡ್ರಿ, ನೀವು ಮದುವೆ ಹೋದವ್ರು ನೋಡ್ರಿ, ಮೊದಲೇ ಹೆಣ್ಮಗು ಮೇಕಪ್ ಮಾಡಿದಂತ ಬೆವರು ಬಿಟ್ಟಿತ್ತು ಹಿಂಗೆ ಅಸಹ್ಯ. ಪರಮಾತ್ಮ ಸುಂದರವಾದಂಥ ಕೈ, ಕಾಲು, ಕಣ್ಣು, ಮೂಗು ಕೊಟ್ಟಿದ್ದೇನೆ ಚೆನ್ನಾಗಿದೆ. ಇದನ್ನೇ ಸುಕೃತ, ಇದೇ ಪುಣ್ಯ, ಎಂಥ ಶರೀರ ಪಡೆಯಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ತಿಳ್ಕೋಬೇಕು. ಹಾಗಿಲ್ಲಿ ಸೌಗಂಧ ಶೇಖರ ಬಂದರೆ ದುರ್ಗಂಧ ವಾಸನೆ ಬರ್ತಿತ್ತು, ಅಸಹ್ಯ ಪಡ್ತಿದ್ರು. ಆದರೆ ಏನಾಗ್ತಂತ ಇವ ಯಾರು ಅಂತ ವಿಚಾರ ಹೇಳ್ತಾರೆ ಪುರಾಣದಲ್ಲಿ. ಇವನು ಕಳಾವತಿ ಲ ಮತ್ತು ಳ ಎರಡು ಉಚ್ಚಾರ ಒಂದೇ ಆಗ್ತದೆ ಸಂಸ್ಕೃತದಲ್ಲಿ. ಕಲಾವತಿಯ ಮಗ. ಒಂದು ಸಲ ಏನಾಗಿತ್ತು ಅಂತಂದ್ರೆ, ಅಲ್ಲಿ ಇವರು ತಂದೆ ತಾಯಿ ಅಲ್ಕಾಪಟ್ಟಣಕ್ಕೆ, ಅಂದ್ರೆ ಈ ಕುಬೇರನ ಪಟ್ಟಣ ರಾಜಧಾನಿ ಅಲ್ಕಾವತಿ ಹೋದಾಗ ಇವನು ಒಬ್ಬನೇ ಮನೆಯಾಗಿದ್ದಲ್ಲ, ಜೊತೆಗೆ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಏನು ಮಾಡ್ತಾರೆ, ವನವಿಹಾರ ಜಲಕ್ರೀಡೆಗೋಸ್ಕರ ಅವ್ರು ಹೋಗಿರ್ತಾರೆ ಅಲ್ಕಾಪಟ್ಟಣಕ್ಕೆ. ಗಂಧರ್ವನ ಈ ಕುಬೇರನ ರಾಜಧಾನಿಗೆ ಹೋದಾಗ ಇವರು
ಆ ಜಲಕ್ರೀಡೆ ಆಡುವಗೋಸ್ಕರ ಗಂಡ ಹೆಂಡತಿ ಬರ್ತಾರೆ. ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಜಲಕ್ರೀಡೆಯನ್ನು ಆಡುವ ಸಂದರ್ಭದಲ್ಲಿ ಅಲ್ಲಿ ಒಂದು ಮೀನತ್ತು ಮೀನು. ಎಂಥ ಮೀನು ಅಂದರೆ ಅದು ಕಲ್ಲಿನಿಂದ ಕೆತ್ತನೆ ಆಗಿರ್ತಕ್ಕಂಥ ಮೀನು. ಆ ಮೀನು ಜೀವಂತ ಮೀನು ಐತೆ ಅಂತ, ನೀರೊಳಗೆ ಜೀವಂತ ಮೀನು ಐತೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಬಾಣನ್ನು ಬಿಡ್ತಾನೆ. ಬಾಣ ಬಿಟ್ಟಿದಾಗ ಆ ಮೀನಿಗೆ ಚುಚ್ಚಿಲ್ಲ, ಆ ಕಲ್ಲಿನ ಮೂರ್ತಿಯ ಮೀನನ್ನು ಬಡಿದು ವಾಪಸ್ ಅದೇನಾಗ್ತದೆ ಅಂದ್ರೆ ಅಲ್ಲಿರ್ತಕ್ಕಂಥ ಹೊರಗೆ ದೂರದಲ್ಲಿ ಒಬ್ಬ ಋಷಿ ತಪಸ್ಸು ಕೂತಿರ್ತಾನೆ. ತಪಸ್ಸು ಕೂತಿರ್ತಕ್ಕಂಥ ಋಷಿಗೆ ಈ ಬಾಣನ ಇಲ್ಲಿ ಈ ಕಲ್ಲಿನ ಮೀನಿಗೆ ಬಡಿದು ಬಾಣ ಆತಗೆ ಹೋಗಿ ಬಡಿತದ, ಅವನ ತಪಸ್ಸು ಭಂಗ ಆಗ್ತದೆ. ತಪಸ್ಸು ಭಂಗ ತಿಳಗತ್ತಲ್ಲ ಕಥೆ ಇಲ್ಲ, ಹಿಂಗೆ ಇವು ಬಾಣನ ಕಾದಂಬರಿ ಓದ್ರಿ ಒಂದ್ಸಲ ಮಕ್ಕಳನ್ನ, ಒಟ್ಟ ಅರ್ಥನೇ ಆಗಂಗಿಲ್ಲ. ಬಾಣ ಭವಭೂತಿ ಅಂದರೆ ಭವಭೂತಿ ಅಂತ ಹೆಸರು. ಮಮ್ಮಟ, ಚಂದ್ರಶೇಖರ, ಅನಂತ ಕಾವ್ಯಗಳನ್ನು ಬರೆದಂಥವ್ರು ಅವರೆಲ್ಲ. ಬಾಣನ ಒಂದು ಕಾದಂಬರಿ ಹೋದ್ರೆ ಒಂದು ಕಥೆಯೊಳಗೆ ಒಂದು ಕತೆ, ಒಂದು ಕಥೆಯೊಳಗೆ ಒಂದು ಕತೆ. ಬಿಡ್ರಿ, ನಿಮ್ಗೆ ಗೊತ್ತಾಗಲಿ ಅಂದ್ರೆ ಪಂಚತಂತ್ರ ಕಥೆಗಳನ್ನು ಓದಿರೋ ಸಾಕು. ಅಲ್ಲಿ ಮಿತ್ರ ಭೇದ ಇದೆ, ಮಿತ್ರ ಪ್ರೇಮ ಇದೆ, 5 ಥರದ ವಿಭಾಗ ಮಾಡಿ ಒಂದರೊಳಗೆ ಸೇರಿಸ್ಕೊಂಡು ಹೋಗ್ತಾರೆ ಕಥೆಗಳನ್ನು. ಹಾಗೆ ಇದು ಕತೆ ಅರ್ಥ ಏನಾರ ಒಂದೊಂದ್ಸಲ ಗೊತ್ತಾಗಲ್ಲ, ಯಾರ್ಯಾರು ಹೆಸರು ಎಲ್ಲೆಲ್ಲಿ ಹೇಳ್ತಾರೆ ಅಂತೇಳಿ. ಆ ಸೌಗಂಧ ಶೇಖರ ಏನು ಮಾಡ್ತಾನೆ, ತನ್ನ ಹೆಂಡತಿ ಜೊತೆಗೆ ವನ ವಿಹಾರಕ್ಕೆ ಹೋಗಿರ್ತಾನೆ. ಜಲಕ್ರೀಡೆ ಮಾಡುವ ಸಂದರ್ಭದಲ್ಲಿ ಮೀನಿಗೆ ಜೀವಂತ ಮೀನು ತಿಳ್ಕೊಂಡು ಅದು ಬಡಿಯಕ್ಕೆ ಹೋಗ್ತಾನೆ. ಕಲ್ಲಿನ ಮೀನು ಅದು ಬಡಿದು ಒಬ್ಬ ಋಷಿಗೆ ಹೋಗಿ ತಾಕ್ತದೆ. ತಪಸ್ಸಿಗೆ ತಾಕಿದಾಗ ಅವನು ತಪಸ್ಸು ಭಂಗವಾಗಿ ಅವನು, ನನಗೆ ಈ ಬಾಣವನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಮೀನಿಗೆ ಬಿಡಕ್ಕೆ ಹೋಗಿ ನನಗೆ ಬಡಿದಿದೆಯಲ್ಲ, ಅವನು ಮೀನಿನ ರೀತಿಯಾಗಿ ವಾಸನೆ ಬರುವಂಥವನಾಗಲಿ ಅಂತ ಶಾಪ ಕೊಡ್ತಾನೆ, ಋಷಿ ಶಾಪ. ಈಗ ತಿಳಿತನಿಸ್ತದ. ಋಷಿಯ ಶಾಪದಿಂದ ಅವನ ಸೌಗಂಧಿಕ ರಾಜ ಕುಮುದ ಶೇಖರ ಹೋಗಿ ದುರ್ಗಂಧ ಶೇಖರ ಆಗಿರ್ತಾನೆ. ಅಲ್ಲಿಗೆ ಸೋಲಾಪುರಕ್ಕೆ ಬಂದಿದ್ದಾನೆ. ಸೋಲಾಪುರ ಬಂದಾಗ ಎಲ್ಲ ದೂರ ಅಂತಿದ್ರು. ಆದರೆ ಸಿದ್ದರಾಮ ಶಿವಯೋಗಿ ಅವನೇನಂತಾನೆ, ಯಾರನ್ನ ಅವನು, ಯಾಕಂದರೆ ಶರಣರಲ್ಲಿ ಏನಂದ್ರೆ ಎಲ್ಲ ನಮ್ಮವರು ಅವನೇ ಇತ್ತು. ಅವ ಕೆರೆಯನ್ನು ಕಟ್ಟಿಸಿದನಲ್ಲ, ಆ ಕೆರೆಯನ್ನು ಕಟ್ಟಿಸಿರ್ತಕ್ಕಂಥ ಕೆರೆಯ ನೀರನ್ನು ಏನು ಮಾಡ್ತಾನೆ, ತಂದು ಅದನ್ನು ಪಾದೋದಕ ರೀತಿಯಲ್ಲಿ ಲಿಂಗ ಪಾದೋದಕ ಮಲ್ಲಯ್ಯನ ಸ್ಥಾಪನೆ ಮಾಡಿದ್ದಾನೆ. ಲಿಂಗ ಪಾದೋದಕ, ಜಂಗಮ ಪಾದೋದಕ, ಗುರು ಪಾದೋದಕ. ಲಿಂಗ ಇಟ್ಕೊಂಡಿದ್ದೀರಿ ನೀವೆಲ್ಲ. ಲಿಂಗ ತಗೊಂಡು ಶಿವರಾತ್ರಿ ದಿವಸ ಲಿಂಗ ಪೂಜೆ ಮಾಡಿ, ಗುರುಗಳ ಕಡೆ ಲಿಂಗ ದೀಕ್ಷೆ ಪಡೆಯಿರಿ. ಲಿಂಗವನ್ನು ಹಿಡಿದು ಅದಕ್ಕೆ ಲಿಂಗ ಪಾದೋದಕ, ಗುರು ಪಾದೋದಕ, ಜಂಗಮ ಪಾದೋದಕ ಅಂತಂದು ಅದನ್ನು ಹಿಂಗೆ ಧರಿಸಿ ಸೊಡ್ರ ಅಂತೇಳಿ 1 ಕಿಲೋಮೀಟರ್ ತನಕ ಶಬ್ದ ಕೇಳಿಸೋಂಗೆ ಮಾಡಬಾರ್ದು. ಅದನ್ನು ಸೂಕ್ಷ್ಮ ಕುಡಿಬೇಕು, ಶಬ್ದ ಕೆಡಿಸಬಾರ್ದು. ಆಗ ಆ ಪಾದೋದಕವನ್ನು ತಂದು ಲಿಂಗಕ್ಕೆ ಬಂದು ಏನು ಮಾಡ್ತಾನೆ, ಅವನ ಮೇಲೆ ಸಿಂಪಡಿಸ್ತಾನೆ, ಅವನ ಮೇಲೆ ಸುರಿತಾನೆ. ಆಗ ದುರ್ಗಂಧ ಹೋಗಿ ಸೌಗಂಧ ಶೇಖರ ಆಗ್ತಾನೆ. ಆತನ ಆಶೀರ್ವಾದವನ್ನು ಪಡೆದು ಸುಗಂಧ ಕುಮುದ ಶೇಖರ ಮತ್ತೆ ಗಂಧರ್ವ ಲೋಕಕ್ಕೆ ಹೋಗ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಹೀಗೆ ಅಂಥ ಒಬ್ಬ ದುರ್ಗಂಧ ವಾಸನೆಯುಕ್ತವಾಗಿರ್ತಕ್ಕಂಥ ಈ ಕುಮುದ ಶೇಖರನ್ನ ಸುಗಂಧ ಶೇಖರನನ್ನಾಗಿ ಮಾಡಿ, ಸೌಗಂಧ ಶೇಖರನನ್ನಾಗಿ ಮಾಡಿ ಆಶೀರ್ವಾದ ಮಾಡಿದಂಥ ಶಿವಯೋಗಿ ಸಿದ್ದರಾಮೇಶ್ವರನ ಒಂದು ಚರಿತ್ರೆಯಲ್ಲಿ ರಾಘವಂಶ ಕವಿಗಳು ಹೇಳ್ತಾ ಹೋಗ್ತಾರೆ. ಹಾಗೆ ಬಿಲ್ಲೇಶ್ ಬೊಮ್ಮಯ್ಯ ಅಂತ ಒಬ್ಬ ವ್ಯಕ್ತಿ, ಬಿಲ್ಲೇಶ್ ಬೊಮ್ಮಯ್ಯ, ಇವನು ಏನು ಮಾಡ್ತಾನೆ, ನಿನ್ನೆ ಒಂದು ವಿಚಾರ ಹೇಳಿದೆ, ಅವನು ಎಲ್ಲೋ ಪ್ರವಾಸಕ್ಕೆ ಹೋಗಬೇಕು, ಕೇದಾರನಾಥನ ಪ್ರವಾಸ ಅವನು ಹೋಗಿ ಅಲ್ಲಿ ನೋಡಬೇಕು ಅನ್ನುವಂಥದ್ದನ್ನು ವಿಚಾರ ಇಟ್ಕೊಂಡು ಸಿದ್ದರಾಮಗೆ ಹೇಳಿ ಹೋಗ್ತಾನೆ. ಆದರೆ ಸಿದ್ದರಾಮ ಬೇಡ ಇರ್ತಾನೆ. ಯಾಕಂದರೆ ಎಲ್ಲಿಹಾನ ಪರಮಾತ್ಮ ಒಂದು ಇಲ್ಲೇ ಇದ್ದಾನೆ, ಎಲ್ಲಿ ನಿಂತೀವಿ ಅಲ್ಲೇ ಪರಮಾತ್ಮ ಸಿಗ್ತಾನೆ, ಅಲ್ಲಿ ಹೋಗಿ ಯಾಕೆ ಕಷ್ಟಪಡ್ತಾ ಇದ್ದೀಯಾ, ಕೇದಾರ ದೊಡ್ಡ ಊರು ದೂರ ಹೋಗಬೇಕು, ನಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ, ಬೇಡ ಅಂತಾನೆ. ಆದರೆ ಇದು ಹೋಗ್ತಾನೆ. ಹೋದರೂ ಕೂಡ ಅವನಿಗೆ ಕಣ್ಣು ಕಾಣದಾಗ ಆಗ್ತವೆ, ಕಣ್ಣು ಕಾಣಂಗಿಲ್ಲ, ಬದ್ದೆ ಹೋಗ್ತಾ ಕಣ್ಣನ್ನು ಕಳ್ಕೊಂಡು ಮತ್ತೆ ಹೋಗೋದಂತೆ ವಾಪಸ್ಸು ಬಂದು ಸಿದ್ದರಾಮನಿಗೆ ಹೇಳ್ತಾನೆ, ಶರಣಾಗತನಾಗ್ತಾನೆ. ನೋಡಪ್ಪ, ನೀನು ಮಾತು ಕೇಳಿಲ್ಲ, ಅದಕ್ಕೆ ನನ್ನ ಕಣ್ಣು ಹೋಗ್ಬಿಟ್ಟು ಏನಾದರೂ ನನ್ನ ಆಶೀರ್ವಾದ ಮಾಡೋದಂದಾಗ ಮಲ್ಲಯ್ಯನ ಗುಡಿ ಒಳಗೆ ಕರ್ಕೊಂಡು ಹೋಗಿ, ಮಲ್ಲಯ್ಯನ ಗುಡಿಯಲ್ಲಿ ಕರ್ಕೊಂಡು ಹೋಗಿ ಅವನಿಗೆ
ಆ ಮಲ್ಲಯ್ಯನಿಂದ ಭಸ್ಮವನ್ನು ಧಾರಣೆ ಮಾಡಿ ಅವನ ಹಸ್ತದ ಮೇಲೆ ತಲೆ ಮೇಲೆ ಹಸ್ತವಿಟ್ಟು ನೋಡುವಂಥ ಎಲ್ಲ ಲಿಂಗಗಳನ್ನು, ಆ ಮಲ್ಲಯ್ಯನ ಗುಡಿಯಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ನೋಡುವಂತೆ ಜ್ಞಾನ ನೇತ್ರವನ್ನು ಕೊಡ್ತಾನೆ ಶಿವಯೋಗಿ ಸಿದ್ಧರಾಮ ಬೊಮ್ಮಯ್ಯನಿಗೆ. ನಿಮಗೆಲ್ಲ ಗೊತ್ತಿದೆ, ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲಿ ಮಲ್ಲಿಕಾರ್ಜುನಂ ಉಜ್ಜೈನ್ಯಂ ಮಹಾಕಾಲ ಓಂಕಾರ ಮಮಲೇಶ್ವರಂ ಪರಲ್ಯಾಂ ವೈಜನಾಥಂಚ ಢಾಕಿನಂ ಭೀಮಶಂಕರಂ ಸೇತು ಬಂದಿತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಸಂತು ವಿಶ್ವೇಶಂ ತುಂಬಿಕಂ ಗೌತಮೀ ತಟೆ ಹಿಮಾಲಯತು ಕೇದಾರಂ ಗುಸ್ತೃಣೇಶಂ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸ್ವಯಂಕೃತ ಪಟೆನ್ನರ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಅಂದರೆ ಎಲ್ಲ ಲಿಂಗಗಳನ್ನು ಅಲ್ಲಿ ತೋರುವಂತನಾಗ್ತಾನೆ. ಆಗ ನಾ ಧನ್ಯನಾದೆ ಅಂತ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ಕಣ್ಣುಳ್ಳವನಾಗಿ ತನ್ನ ವ್ಯವಹಾರವನ್ನು ವ್ಯಾಪಾರನ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಈ ಬಿಲ್ಲೇಶಿ ಬೊಮ್ಮಯ್ಯನನ್ನು ಏನು ಮಾಡ್ತಾನೆ, ದುಶ್ಚಟಕ್ಕೆ ಅಂಟ್ಕೊಳ್ತಾನೆ. ಅತಿ ಶ್ರೀಮಂತಿಕೆ ಬಂದರೆ ಅತಿ ಏನಂತಾರೆ, ಮಧ್ಯಕ್ಕೆ ಶ್ರೀಮಂತಿಕೆ ಬಂದ್ರೆ ನೆಳ್ಳಕ್ಕೆ ಕೊಡೆ ಹಿಡ್ದಿರಂತ ಅಂತಾರೆ. ನಿಮ್ಮ ಕಡೆ ಗಾದಿ ಮಾತೈತೆ ಅನ್ನೋದು. ಭಾಳ ಶ್ರೀಮಂತಿಕೆ ಬಂದ್ರೆ ಸಾಕಂತವ್ರಿಗೆ ನೆಳ್ಳಗೂ ಛತ್ರಿ ಹಿಡಿಯೋದು. ಬಿಸಿಲಾಗ ಛತ್ರಿ ಹಿಡಿಬೇಕಾ, ಎದ್ರಾಗ ಹಿಡಿಬೇಕು, ಬಿಸಿಲು ಮಳೆ ಹಿಡಿಬೇಕು. ಆದ್ರೆ ಇವು ನೆಳ್ಳಗೂ ಛತ್ರಿ ಹಿಡಿಯಾಗತ್ತಂತ. ಸಿದ್ದರಾಮನ ಆಶೀರ್ವಾದ ಆಗಿತ್ತು, ನನಗೇನೈತೆ ಅಂತ ವಿಚಾರ ಮಾಡಿ ಹೆಂಗೆ ಬೇಕು ಹಂಗಿರಾಗತ್ತ. ದುಶ್ಚಟಕ್ಕೆ ಬಲಿಯಾದ. ನಿಮಗೆಲ್ಲ ಗೊತ್ತಿದೆ, ಮಲ್ಲಮ್ಮನ ಪುರಾಣದಲ್ಲಿ, ಮಲ್ಲಮ್ಮನ ಚರಿತ್ರೆಯಲ್ಲಿ ಮೈದನ ಯಾರು, ವೇಮನ್ನ ದುಶ್ಚಟಕ್ಕೆ ಬಲಿಯಾಗಿದ್ದ. ದುಶ್ಚಟಕ್ಕೆ ಬಲಿಯಾಗಿ ಯಾರ್ಯಾರು ಸಂಘ ಮಾಡಿದ್ದ ಒಬ್ಬ ಹೆಣ್ಮಗಳು ಸಂಘ ಮಾಡಿದ್ದ. ಹೆಣ್ಮಗಳು ಸಂಘ ಮಾಡಿ, ನೀ ನನ್ನ ಬಲ್ಲಿ ಬರಬೇಕಾಗಿತ್ತಂದ್ರೆ, ಇವತ್ತು ಬರಬೇಕಾಗಿತ್ತಂದ್ರೆ ನೀನು ನಿಮ್ಮ ಅತ್ತಿಗೆ ಹಾಕಿಕೊಂಡಿರ್ತಕ್ಕಂಥ ನತ್ತು, ಮೂಗನಾಗ ನತ್ತಿರ್ತೈತಲ್ಲ, ನತ್ತನ್ನು ತೆಗೆದುಕೊಂಡ್ರೆ ನೀನು ನನ್ನ ಹತ್ತಿರ ಬಾ ಅಂತ ಹೇಳಿ ಕಳಿಸಿರ್ತಾರೆ ಹೆಣ್ಮಗಳು. ಆದರೆ ವೇಮನ್ ಅಂತಾನೆ ಆಗಲಿ ಅಂತಾನೆ ಹೋಗಿ ಅತ್ತಿಗೆ ಹೇಳ್ತಾನೆ. ಅತ್ತಿಗೆಗೆ ವೈನಿ ಅಂದರೆ ಮರಾಠ ಶಬ್ದ, ಸೋಲಾಪುರ ಕಡೆ ಹೇಳುವಂಥದ್ದು. ಅತ್ತಿಗೆ ಅಂತ ಕನ್ನಡ ಶಬ್ದ. ಅಣ್ಣನ ಹೆಂಡ್ತಿ, ಹೀಗೆ ನಾನೀಗ ಸಂಘ ಮಾಡಿದ್ದೇನೆ, ಅವಳು ನಿನ್ನ ಮೂಗಲಿರ್ತಕ್ಕಂಥ ನತ್ತನ್ನು ಕೇಳಿದಾಳೆ, ಕೊಡು ಅಂತ ಕೇಳ್ತಾನೆ. ನಾ ಕೊಡ್ತೀನಿ, ಇದನ್ನು ಹಾಕಿಕೊಂಡು ಆಕೆ ದಿಗಂಬರಿಯಾಗಿ ನಿನಗೆ ಎದುರುಗಡೆ ನಿಂತ್ಕೋಬೇಕು. ಆಕೆ 3 ಸುತ್ತು ಹಾಕಿ ಆಕೆ ಕೊಟ್ಟು ಆಕೆ ದಿಗಂಬರಿಯಾಗಿ ನಿನ್ನ ಮುಂದೆ ನಿಂತ್ಕೊಳ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಆ ಸುತ್ತ 3 ಸುತ್ತು ಹಾಕಿ, ವೇಮನ ತಂದಿನಿ ಅಂತ 3 ಸುತ್ತು ಹಾಕಿ ಆಕೆ ಕೊಡುವ ಸಂದರ್ಭದಲ್ಲಿ ನೀನು ದಿಗಂಬರಿಯಾಗಿ ನಾನು ಹಾಕೋಬೇಕಂದಾಗ ಆಕೆ ಖುಷಿ. ಯಾವ ರೀತಿಯಾಗಿ ಖುಷಿ ಗೊತ್ತಿಲ್ಲ. ಈ ಯಡಿಯೂರು ಸಿದ್ಧಲಿಂಗೇಶ್ವರನ ಪುರಾಣದಲ್ಲಿ ಈ ಸಂದರ್ಭ ಬರ್ತದೆ. ಒಂದು ಹೆಣ್ಣು ಮಕ್ಕಳ ರಾಜ್ಯಧಾನಿ, ಅಲ್ಲಿ ಪುರುಷರು ಇಲ್ಲವೇ ಇಲ್ಲ. ಅಂತಹ ಆ ರಾಣಿ ಬರೇ ಹೆಣ್ಮಕ್ಕಳೇ ಅಲ್ಲಿ. ಅಂಥ ರಾಜ್ಯಕ್ಕೆ ಸಿದ್ಧಲಿಂಗೇಶ್ವರ ಹೋದಾಗ ಸಿದ್ಧಲಿಂಗನ ಮೇಲೆ ಮನಸ್ಸು ಮಾಡ್ತಾಳೆ ಹೆಣ್ಮಗಳು. ಆಕೆ ತಿಳಿಸಿ, ಸಿದ್ಧಲಿಂಗ ತಿಳಿಸಿ ಹೇಳ್ತಾನೆ, ಹೇಗಿದೆ ಇದು ಮಾನವ ಮಾಂಸದ ಕುಡಿಕೆ, ಎಲುಬಿನ ಹಂಗೆ ಮಡಿಕೆ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ ಇರ್ತಕ್ಕಂಥ ಈ ಶರೀರದಲ್ಲಿ ಮಾಂಸ ಮಜ್ಜ ಅಸ್ಥಿ ಪಂಜರಗಳಿರ್ತಕ್ಕಂಥ ಶರೀರದಲ್ಲಿ ಏನಿದೆ ಅಂತ ತಿಳಿಸಿ ಹೇಳ್ತಾನೆ. ಯಾವುದು ಕೇಳೋದಿಲ್ಲ. ಯಾವಾಗ ಈಕೆ ನೋಡುವಂತ ನಿಂದಿರ್ತಾನ ಸಿದ್ಧಲಿಂಗ, ಆಗ ಬರೇ ಅಸ್ಥಿ ಪಂಜರ ಕಾಣುತ್ತದೆ. ನೀನು ಕೂಡ ನಿನ್ನ ಮುಖವನ್ನು, ನಿನ್ನ ಸುಂದರವನ್ನು ನೀ ನೋಡು, ನೀ ಸುಂದರಿ ಅಂತ ಅಂದ್ಕೊಂಡಿದ್ದಿ. ನಿನ್ನ ಕಣ್ಣಿಗೆ ದರ್ಪಣದಲ್ಲಿ ನೋಡೋ ತಂದಾಗ ಆ ದರ್ಪಣದಲ್ಲಿ ಬರೀ ಅಸ್ಥಿ ಪಂಜರ ಕಾಣ್ತಾ ಇತ್ತು. ಹೆದರ್ಕೊಂಡು ಶರಣಾಗತಳಾಗ್ತಾಳೆ, ಶಿಷ್ಯಳಾಗ್ತಾಳೆ. ಹೀಗೆ ವೇಮನ ಆಕೆ ಮುತ್ತನ್ನು ಕೊಟ್ಟಾಗ, ಮೂನಲ್ಲಿರ್ತಕ್ಕಂಥ ನತ್ತು ಕೊಟ್ಟಾಗ ಆಕೆ ಹೆಂಗೆ ಕಾಣ್ತೀವಿ ಅಂದ್ರೆ ದೆವ್ವದ ತೆರವಾಗಿ ಕಾಣ್ತೀವಿ. ಬೇರೆ ಬೇರೆ ಕೇವಲ ಮೂಳೆಗಳಿಂದ ತುಂಬಿರ್ತಕ್ಕಂಥ ಶರೀರ, ಮೂಳೆ ಎಲುವುಗಳಿಂದ. ಅದಕ್ಕೆ ನಾವು ಈ ನಮ್ಮ ಹಿರಿಯರು ಬಹಳ ಶಾಣೆ ಇದ್ದಾರೆ. ಈ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಹಗಲಾಗಿ ಮಾಡಿಲ್ಲ, ರಾತ್ರಿ ಮಾಡಿದ್ದಾರೆ. ಏನಾದರೂ ಹಗಲತ್ತು ನಾವು ನೋಡಿದೇವಿ, ಅಂದರೆ ಬಟ್ಟೆ ಇಲ್ಲದಂಥ ಶರೀರವನ್ನು ನೋಡಿದೇವೆ ಅಂತ ತಿಳ್ಕೊಂಡ್ರೆ ವೈರಾಗ್ಯ ಬಂದು ಬಿಡ್ತದೆ, ಅಸಹ್ಯ ಆಗ್ತದೆ, ಜುಗುಪ್ಸೆ ಉಂಟಾಗ್ತದೆ ಶರೀರದ ಮೇಲೆ.
ಗಂಡಿನ ಶರೀರ ಆಗಲಿ ಹೆಣ್ಣಿನ ಶರೀರ ಆಗಲಿ. ಪುರುಷನ ಮುಂದೆ ಸ್ತ್ರೀ ಎಂಬ ಶರೀರ ಅಜ್ಞಾನ ಕಾಡಿತ್ತು ಅಂತ ಅಕ್ಕ ಮಾದೇವಿ ಕೂಡ ಹೇಳ್ತಾಳೆ. ಅದಕ್ಕೆ ರಾತ್ರಿ ಅನ್ನೋದು ಅದಕ್ಕೆ ಮಾಡಿದ್ದಾರೆ. ಅದು ಹೆಂಗರೆ ಆಗಲಕ್ಕ ಸಂಸಾರ, ರಾತ್ರಿನೇ ಸಂಬಂಧವನ್ನು ಇಟ್ಟಿದ್ದಾರೆ ಹಿರಿಯರು. ಹಗಲತ್ತು ಸಂಬಂಧ ಮಾಡಿದರೆ ಅಸಹ್ಯ ಆಗ್ತದೆ, ವೈರಾಗ್ಯ ಉಂಟಾಗ್ತದೆ, ಎಲ್ಲರೂ ಸನ್ಯಾಸಿಗಳಾಗ್ತಾರೆ ಅನ್ನೋಗೋಸ್ಕರ. ಹಾಗಿಲ್ಲಿ ಆಕೆ ಅಸ್ಥಿ ಪಂಜರವನ್ನು ನೋಡಿ, ದೇಹವನ್ನು ನೋಡಿ ಯಾವಾಗ ಮೂಗ್ನ ಹಾಕೋತಾಳೋ ಆಕೆ ಶರೀರವನ್ನು ಬರೀ ಅಸ್ಥಿ ಪಂಜರವಾಗಿ ಶರೀರ ಸುಟ್ಟಂತೆ ಭಾಸವಾಗಿ ಆಕೆ ಬಡ್ದಾಡ್ತಾಳೆ, ತಡಪಡಿಸ್ತಾಳೆ. ಅಂಥದ್ದು ನೋಡಿ ಆಗ ವೇಮನ್ನನಿಗೆ ವೈರಾಗ್ಯ ಬರುತ್ತದೆ. ಅದಕ್ಕೆ ವೇಮನ್ ಒಬ್ಬ ಸ್ವಂತನಾಗ್ತಾನೆ, ಶರಣನಾಗ್ತಾನೆ. ರೆಡ್ಡಿ ಸಮಾಜದಲ್ಲಿ ಇಬ್ಬರು, ಒಬ್ಬ ಮಲ್ಲಮ್ಮ ಆದರೆ ಇನ್ನೊಬ್ಬ ವೇಮನ್, ಈ ಮಹಾತ್ಮರ ಗೊತ್ತಾಗ್ತದೆ. ಹಾಗಿಲ್ಲಿ ಇವನು ಅತಿಯಾದಂಥ ದುಶ್ಚಟಕ್ಕೆ ಬಿದ್ದಿರತಕ್ಕಂಥ ಬಿಲ್ಲೇಶ ಬೊಮ್ಮಯ್ಯ ಸಾಲಗಾರ ಆಗ್ತಾನೆ. ಆ ಸಾಲಗಾರನಾಗಿ ಏನು ಮಾಡ್ತಾನೆ ಅನ್ನುವಂಥದ್ದನ್ನು ಒಂದು ಹಾಡಿನ ನಂತರ ನೋಡೋಣ. ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕೆ ನಿನಗೆ ಒಲ್ಲಿಲ್ಲ ಕೂಡಲ ಸಂಗ. ಹಂಗೆ ಕಾಣ ಈಚಲ ಮರದಂಗ ಉದ್ದಾಕ ಬೆಳದ. ಈಚಲ ಮರದ ಗೊತ್ತಲ್ಲ, ಬರೀ ಚಿತ್ರದ ನೋಡಿರ್ಬೋದು ನೀವು, ಅಷ್ಟೇ ಫೋಟೋ ಚಿತ್ರ ಪುಸ್ತಕದಾಗ ನೋಡಿರಿ. ಹಳ್ಳ ದಂಡೆ ಬೆಳೀತಾವ, ಹಳ್ಳ ಕೆರೆ ದಂಡಿ ಒಳಗೆ ಇರ್ತಾರೆ. ಈಚಲು ಸಿಂಧಿ ಮರ ಅಂತಲೂ ಕರೀತಾರೆ, ಈಚಲು ಮರನ ಅಂತ ಕರೀತಾರೆ. ಹಾಂ, ಸಿಂಧಿ ಮರ ಅದಕ್ಕೆ ಅದು ಕಾಯಿ ಕಾರಿಕೆ ಇದ್ದಂಗೆ ಇರ್ತದೆ, ಉತ್ತತ್ತಿ ಥರನೇ ಇರ್ತಾವ. ಅದು ಉತ್ತತ್ತಿ ಅಲ್ಲ. ಹಾಗೆ ಉದ್ದಕ್ಕೆ ಬೆಳೆದು ನಾವೆಲ್ಲ ಏನು ಮಾಡಿ ನಮ್ಮ ಜೀವನವೆಲ್ಲ ವ್ಯರ್ಥ ಮಾಡ್ತಾ ಇದ್ದೇವೆ. ಲಿಂಗ ಪೂಜೆ ಮಾಡೋದಲ್ಲ, ದುಶ್ಚಟಕ್ಕೆ ಬಲಿಯಾಗಿ. ಇಲ್ಲಿ ಸಿದ್ಧರಾಮ ಶಿವಯೋಗಿ ಲಿಂಗ ಪೂಜೆಯನ್ನು ಮಾಡಿಲ್ಲ, ಆದರೆ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾನೆ. ಮಲ್ಲಯ್ಯನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾನೆ. ಬಿಲ್ಲೇಶ ಬೊಮ್ಮಯ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ತಯಾರಾಗಿದ್ದಾನೆ. ಸಾಲ ಮಾಡಿದ್ದಾನೆ. ಯಾಕೆ ಸಾಲ ಅಂದರೆ ದುಶ್ಚಟಕ್ಕೆ ಬಲಿಯಾಗಿದ್ದಾನೆ. ಇವತ್ತು ನಾವು ರೈತರು ಈ ಜಗತ್ತಿನಲ್ಲಿ ಹಲವಾರು ರೈತರೆಲ್ಲ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಾರಂದ್ರೆ ಏನು ಕಾರಣ ಅಂದ್ರೆ ಅವ್ರ ಚಟಕ್ಕೆ ಬಲಿಯಾಗ್ಯಾರ ತಿಳ್ಕೊಬೇಕು. ಕಬ್ಬಿಂದು ಬಂದಿಲ್ಲ, ಜೋಳದ ರಾಶಿ ಆಗಿಲ್ಲ ಅಂತಲ್ಲ, ಅವ್ರು ಯಾವುದೋ ಒಂದು ಚಟಕ್ಕೆ ಕಂಡ್ಕೊಂಡಿದ್ದಾರೆ. ಯಾರೂ ಅಲ್ಲ, ಕೆಲವು ಹುಡುಗರು ಈಗ ಮೊಬೈಲಲ್ಲಿ ಗೇಮ್ ಆಡಿ, ಮೊಬೈಲಲ್ಲಿ ಸಾಲ ಮಾಡಿ, ಮೊಬೈಲಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮಲ್ಲಿಲ್ಲ, ದೊಡ್ಡ ದೊಡ್ಡ ಸಿಟಿ ಹಂಗೆ ಅದ. ಮೊಬೈಲಲ್ಲಿ ಗೇಮ್, ಹೊರಗೆ ಇಸ್ಪೇಟ್ ಆಡಿದ್ರೆ ಪೊಲೀಸರು ಹಿಡಿತಾರೆ, ಮೊಬೈಲಲ್ಲಿ ಇಸ್ಪೇಟ್ ಆಡಿದ್ರೆ ಆತ್ಮಹತ್ಯೆ ಮಾಡ್ಕೊತಾರೆ. ಇಸ್ಪೇಟ್ ಮೊಬೈಲ್ದಾಗ ಆಡಿರ್ತಾರೆ ಎಲ್ಲ. ಮತ್ತು ಅದೇನಂತ್ರ ಬೇರೆ ಬೇರೆ ಅವು ಏನೇನೋ ಹೊತ್ತಂಗೆ ನನಗೆ ಗೊತ್ತಿಲ್ಲ. ಅವು ಆಟ ಅಂತ ಆಡಂಗಿಲ್ಲ, ಬರೀ ಪುಸ್ತಕ ಅವೇ ಓದೋರು ಜಾಸ್ತಿ ಮೊಬೈಲ್ದಾಗ. ಭಾಳ ಗೇಮ್. ಈ ಜೀವನವೇ ಒಂದು ಆಟ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ. ಹಾಗಿಲ್ಲಿ ಬಿಲ್ಲೇಶ ಬೊಮ್ಮಯ್ಯ ದುರ್ಚಟಕ್ಕೆ, ದುರ್ವ್ಯಸನಕ್ಕೆ ಬಲಿಯಾಗಿ ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾನೆ. ಈ ವಿಷಯವನ್ನು ತಿಳಿದಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಅಲ್ಲಿಗೆ ಬಂದು ಅವನಿಗೆ ಆಶೀರ್ವಾದವನ್ನು ಮಾಡಿ, ನಿನ್ನ ಸಾಲ ಎಷ್ಟೈತಪ್ಪ ತೀರಿಸ್ತೀನಿ, ಬೇಡ ಬಿಡು ಅಂತ ಅವನನ್ನು ಸಾಲದಿಂದವ ವಿಮುಕ್ತನನ್ನಾಗಿ ಮಾಡ್ತಾನೆ ಅನ್ನುವಂಥದ್ದನ್ನು ನೋಡ್ತೇವೆ. ಒಬ್ಬ ಸಿದ್ದರಾಮ ಶಿವಯೋಗಿ ಸಾಲವನ್ನು ಪರಿಹಾರ ಮಾಡ್ತಾರೆ. ನಿಮ್ಗೆ ಗೊತ್ತದ, ಶರಣಬಸವೇಶ್ವರ ಚರಿತ್ರೆಯಲ್ಲಿ ದಾಸೋಹಕ್ಕಾಗಿ, ಎದಕ್ಕೆ ದಾಸೋಹ, ಬರೇ ಯಾರೇ ಪ್ರಸಾದ ಮಾಡಲಿ, ಯಾರೇ ಊಟ ಮಾಡಲಿ, ದಾಸೋಹ ಮಾಡಿ ಮಾಡಿ ಮಹಾದಾಸೋಹ ಎನ್ಸ್ಕೊಳ್ತಾನ. ದಾಸೋಹಗೋಸ್ಕರ ಸಾಲ ಮಾಡಿರ್ತಾನ. ಎದಕ್ಕೋಸ್ಕರ? ಯಾರು? ಶರಣಬಸಪ್ಪ ಕಲಬುರ್ಗಿ. ಆ ಸಾಲಗಾರರು ಬಂದು ಕೇಳ್ತಾರೆ, ಶರಣಬಸಪ್ಪ ಶರಣ ಯಾವಾಗ ಕೊಡ್ತೀವೋ, ನಮ್ಮ ಸಾಲ ಯಾವಾಗ ಕೊಡ್ತೀವೋ ಅಂತ ಕೇಳಿದಾಗ ಶರಣಬಸಪ್ಪ ಏನು ಅನ್ನಬೇಕು?
ದೇವ್ರು ಕೊಟ್ಟ ಕೊಡ್ತೀನಿ ಅಂದ. ನೀವು ಹಂಗೆ ಅಂತೀರಲ್ಲ ಸಾಲ ತಗೊಂಡಾಗ, ದೇವ್ರು ಕೊಟ್ಟ ಕೊಡ್ತೀನಿ, ಏನು ಊರು ಬಿಟ್ಟು ಹೋಗ್ತೀನಿ ನಾನು. ಸಾಲವನ್ನು ಕೊಂಬಾಗ ಹಾಲೊಗರು ಉಂಡಂತೆ, ಸಾಲಿಗನು ಬಂದು ಕೇಳಿದಾಗ ಕಿಪ್ಪದೇ ಕೀಲು ಮುರಿದಂತೆ ಸರ್ವತ್ತು ಹೇಳಿಲ್ಲ. ಶರಣಬಸಪ್ಪ ದಾಸೋಹಕ್ಕಾಗಿ ಸಾಲ ಮಾಡಿದ್ರ, ಸಾಲ ತಗೊಂಡು ಕೊಟ್ಟಂತ ಸೌಕಾರ ಬಂದು ಕೇಳಿದ್ರ ಭಗವಂತ ದೇವರು ಕೊಟ್ಟ ಕೊಡ್ತೀನಿ ಅಂತ ಹೇಳಿದ ಶರಣ. ಹಿಂಗೆಲ್ಲ ಎಷ್ಟು ಅವನ ಮೇಲೆ ಶ್ರದ್ಧೆ ಐತಿ. ಹಾಗೆ ಅದೇ ಸಾಲವನ್ನು ಪರಮಾತ್ಮನೇ ತೀರಿಸ್ತಾನೆ. ಪರಮಾತ್ಮ ಬಂದು ಅವನ ಸ್ವಪ್ನದಲ್ಲಿ ಹೋಗಿ ದುಡ್ಡನ್ನು ಕೊಟ್ಟು ಅವನ ಏನು ಬರೆದಿರ್ತಾರಲ್ಲ ಲೆಟ್ರ್ ಪತ್ರವನ್ನು ನೋಡಿ ಹರಿದು ಹಾಕ್ತಾರೆ. ಪರಮಾತ್ಮ ಹರಿದು ಹಾಕ್ತಾನೆ. ಎಚ್ಚರಿಕೆ ಆದಮೇಲೆ ನೋಡಿದ್ರೆ ಆ ಗಂಟ ಬಡ್ಡಿ ಅಸಲು ರೊಕ್ಕ ಅಲ್ಲಿದ್ದು, ಹರಿದ ಪೇಪರ್ಗಳು ಅಲ್ಲಿದ್ದು. ಪರಮಾತ್ಮ ಬಂದು ಸಾಲ ತೀರಿಸ್ತಾನೆ ಶರಣಬಸಪ್ಪನ ಸಾಲ. ಹಾಗೆಯೇ ಅವನ ಬಿಲ್ಲೇಶ ಬೊಮ್ಮೆಯನ ಸಾಲವನ್ನು ಶ್ರೀಯೋಗಿ ಸಿದ್ದರಾಮ ತೀರಿಸ್ತಾನೆ. ಇದು ಮಹಾತ್ಮರ ಶಕ್ತಿ. ನೀವು ಸಾಲ ಮಾಡಿ ಬರ್ರಿ, ನಾವು ತೀರಿಸ್ತೀವಿ, ಬರ್ತೀರ ನೀವು. ಇಂಥ ಅನೇಕ ಲೀಲೆಗಳು ಇದು ಹೇಳಿದಲ್ಲ, ಇದು ದೊಡ್ಡದು. ಇದು ಪುಸ್ತಕ ಬಸವ ಪುರಾಣ ಇದ್ದಂಗೆ ಇದು ಆಗಂಗಿಲ್ಲ. ಇದು ಸುಮ್ಮನೆ ಅಟ್ಟೆ ಹನ್ನೊಂದು ದಿವಸ ಮುಗಿಯಂಗಿಲ್ಲ. ಸುಮ್ಮನೆ ನಿಮ್ಗೆ ಎಷ್ಟು ಬೇಕು ಅಟ್ಟು ಒಂದು ತಾಸು ಒಳಗೆ. ಯಾಕಂದ್ರೆ ಮತ್ತೊಂದು ತಾಸು ಆದ್ರೆ ನೀವು ಇರಂಗೇ ಇಲ್ಲ. ಇಂಥ ಆ ಸೊಲ್ಲಾಪುರದಲ್ಲಿ ಬೊಮ್ಮಶೆಟ್ಟಿ ಅಂತ ಇದ್ದಾನೆ. ಬೊಮ್ಮಶೆಟ್ಟಿಯ ಹೆಂಡತಿ ಕಾಳವ್ವೆ. ಬೊಮ್ಮಶೆಟ್ಟಿ ಅಂತ ಗೊತ್ತನ? ಬೊಮ್ಮಶೆಟ್ಟಿಯ ಕಾಳವ್ವೆ, ಇಬ್ಬರು ಗಂಡ ಹೆಂಡತಿ. ಸಿದ್ದರಾಮನ ಮೇಲೆ ಅತ್ಯಂತ ಪ್ರೀತಿ, ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸ. ಅವನು ಮಾಡ್ತಕ್ಕಂಥ ಸೇವೆಗೆ ಕಾಳವೆ ಮತ್ತು ಬೊಮ್ಮಶೆಟ್ಟಿಯರು ಬರ್ತಿದ್ರು. ಒಂದು ಸಲ ಏನಾಗಿತ್ತು ಕಾಳವೆಗೆ ಅಂದ್ರೆ, ಹಾವು ಕಚ್ಚಿ ಸತ್ತೋಗಿದ್ರು. ಹಾವು ಗೊತ್ತೈತೆ ನಿಮ್ಗೆ? ಹಾವು ಕಚ್ಚಿ ಸತ್ತೋಗಿದ್ದಳು. ಪರಮಾತ್ಮ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಸಿದ್ದರಾಮನ ಹತ್ತಿರ ತಗೊಂಡು ಬರ್ತಾನೆ ಬೊಮ್ಮಶೆಟ್ಟಿ. ನಿಮಗೆಲ್ಲ ಗೊತ್ತು, ಹುಬ್ಬಳ್ಳಿ ಹೋಗಿರಿ ನೀವು? ಹುಬ್ಬಳ್ಳಿಗೆ ಸಿದ್ಧಾರೂಢ ಮಠಕ್ಕೆ ಹೋಗಿರಿ? ಅಲ್ಲಿ ಕೈಲಾಸ ಮಂಟಪ ಐತಿ. ಸಿದ್ಧಾರೂಢ ಮಠದ ಹತ್ತಿರ ಈ ಕಡೆ ಪಕ್ಕಕ್ಕೆ ಕೈಲಾಸ ಮಂಟಪ. ಕೈಲಾಸ ಮಂಟಪ ಕಟ್ಟಿದವನು ಬಡಿಗೆರ ಕಾಳಪ್ಪ. ಯಾರು? ಬಡಿಗೆರ ಕಾಳಪ್ಪ ಅಂತ ಕಟ್ಟಿದವ. ಸಿದ್ಧಾರೂಢ ಕರೀತಾರೆ, ಕಾಳಪ್ಪ ಇದು ನೀನೇ ಕಟ್ಟಬೇಕು ನೋಡಪ್ಪ ಅಂತಂದ. ಜ್ಯೋತಿಷಿಗಾರೊಬ್ಬ ಹೇಳ್ತಾರೆ, ನೀ 4 ದಿವಸದಾಗ ಸಾಯ್ತಿ ಅಂತ. 4 ದಿವಸದಾಗ ಸಾಯ್ತಿ ಅಂತ ಹೇಳಿರ್ತಾನೆ ಕಾಳಪ್ಪಗ. ಸಿದ್ಧಾರೂಢರು ಏನಂತಾರೆ, ಕೈಲಾಸ ಮಂಟಪ ನೀನೇ ಕಟ್ಟಬೇಕು ನೋಡಪ್ಪ ಅಂದಿರ್ತಾರೆ. ಏನು ಮಾಡ್ಬೇಕು ಹೇಳ್ರಿ? ಜ್ಯೋತಿಷಿಗಾರೊಬ್ಬ 4 ದಿವಸ ಸಾಯ್ತಿ ಅಂತ ಹೇಳಿರ್ತಾನೆ ಕಾಳಪ್ಪಗ. ಇಲ್ಲಿ ಸಿದ್ಧಾರೂಢರು ಕೈಲಾಸ ಮಂಟಪ ನೀನೇ ಕಟ್ಟಬೇಕಂತ ಹೇಳಿರ್ತಾರೆ. ಗುರುಗಳೇ, ನಿಮ್ಮ ಆಶೀರ್ವಾದ ಇದ್ರೆ ಕಟ್ಬೋದು ಅಂತ. ಆಗ ಕೈಲಾಸ ಮಂಟಪ ಆಗುವವರೆಗೂ 1 ತಿಂಗಳು, 2 ತಿಂಗಳು, 3 ತಿಂಗಳು ಹೋಗಿರಬೇಕು. ಕಾಳಪ್ಪ ಹ್ಯಾಂಗಿದ್ದ ಹಾಗೆ ಇದ್ದ. ಇದು ಗುರುವಿನ ಆಶೀರ್ವಾದ. 4 ದಿವಸ ಸಹಿಬೇಕಾಗಿತ್ತು ಅಂದ. ಮತ್ತೆ 4-5 ವರ್ಷ ಬದುಕಿದ ಕೈಲಾಸ ಮಂಟಪ ಆಯಿತು. ಕಾಳಪ್ಪ ಕೇಳ್ತಾನೆ, ಗುರುಗಳೇ ಹಿಂಗಾಗಿತ್ತು, ಹಿಂಗೆ ಹೇಳಿದ್ರು, ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ತಂದಾಗ, ಹೌದಪ್ಪ ನೀ ಯಾವಾಗೋ ಸತ್ತಿದಿ, ನಿನ್ನ ಒಳಗೆ ನಾ ಪ್ರವೇಶವಾಗಿ ಕೈಲಾಸ ಮಂಟಪ ಕಟ್ಟಿನಿ ಅಂತ ಸಿದ್ಧಾರೂಢರು. ಕೈಲಾಸ ಮಂಟಪ ಕಟ್ಟಬೇಕಾದ್ರೆ ಸಿದ್ಧಾರೂಢರ ಆಶೀರ್ವಾದ. ಹೀಗಿಲ್ಲಿ ಈ ಬೊಮ್ಮಶೆಟ್ಟಿಯ ಹೆಂಡತಿ ಹಾವು ಕಚ್ಚಿದ್ದ ಸತ್ತಿದಳು. ಎತ್ಕೊಂಡು ಬಂದು ಸಿದ್ದರಾಮನ ಮುಂದೆ ಹಾಕ್ತಾರೆ. ಯಪ್ಪ ಹಿಂಗಾಯ್ತು, ನೀವು ಅಂತಿರಲ್ಲ, ದಿನ ನಿಮ್ಮ ಯಾರಾದ್ರೂ ಮನೆಯಾಗ ತೀರ್ಕೊಂಡು ಸಾಕ್ಯಪ್ಪ, ದಿನನಿತ್ಯ ನಿಮ್ಮ ಸ್ಮರಣೆ ಮಾಡ್ತಿದ್ದ, ನಿಮ್ಮ ಮಠಕ್ಕೆ ಬರ್ತಿದ್ದ, ಎಂಥ ಸಾವು ಬರಬಾರ್ದಾಗಿತ್ತು ಅಂತೇವಿ, ಅಳ್ತೇವಿ. ಭೂಮಿ ಋಣ, ಅನ್ನದ ಋಣ, ತಂದೆ ತಾಯಿ ಋಣ ಎಷ್ಟು ದಿವಸದ ಅಷ್ಟೇ ಇರ್ತದೆ. ಯಾವ ಗುರುಗಳು ಏನು ಮಾಡೋಕ್ಕಾಗಲ್ಲ, ಯಾವ ಮಹಾತ್ಮರು ಏನು ಮಾಡೋಕ್ಕಾಗಲ್ಲ. ಬಂದದ ಜಾತಸ ಹೀ ಧ್ರುವ ಮೃತ್ಯು ಅಂತೇಳಿ, ಹುಟ್ಟಿದವನು ಸಾಯಲೇಬೇಕು. ಹುಟ್ಟಿದ ಗುಣವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು, ಸೃಷ್ಟಿಯ ನೇಮವಿದು ಅಂತ ಹೇಳಿದ್ರು. ಹಾಗೆ ಇಲ್ಲಿ ಸತ್ತಿದ್ದಾಳೆ ಹೆಣ್ಮಗಳು, ಸತ್ತಿದ್ದಾಳೆ ಕಾಳವೆ ತಂದು ಹಾಕಿದಾಗ
ಸಿದ್ಧರಾಮ ಆಕೆ ಭಕ್ತಿ, ಆಕೆ ಇರ್ತಕ್ಕಂಥ ನಂಬಿಕೆ ಮೇಲೆ ಮಲ್ಲಯ್ಯನ ಸ್ಮರಣೆ ಮಾಡಿ ಅಲ್ಲಿರ್ತಕ್ಕಂಥ ಮಲ್ಲಯ್ಯಗೆ ಹಚ್ಚಿರ್ತಕ್ಕಂಥ ಲೇಪನ ಭಸ್ಮವನ್ನು ತಂದು ಆಕೆ ಹಣೆಗೆ ಹಾವು ಕಚ್ಚಿರ್ತಕ್ಕಂಥ ಸ್ಥಳಕ್ಕೆ ಲೇಪನೆ ಮಾಡಿದಾಗ ನಿದ್ರೆಯಿಂದ ಎದ್ದ ಹಾಗೆ ಕಾಳವೆ ಎದ್ದು ನೋಡ್ತಾಳೆ, ಆಶೀರ್ವಾದವನ್ನು ಪಡಿತಾಳೆ. ಸಿದ್ಧರಾಮನ ಆಶೀರ್ವಾದವನ್ನು ಹೇಳ್ತಾಳೆ. ಹಾವು ಕಚ್ಚಿದನ್ನು ಕೂಡ ಸತ್ತಿರ್ತಕ್ಕಂಥ ಕಾಳವೆ ಎದ್ದು ಕೂಡ್ತಾಳೆ. ಆಶೀರ್ವಾದ ಹಿಂಗೆ ಇಂಥ ಹಲವಾರು ನೀವೆಲ್ಲ ಗೊತ್ತಿದೆ. ಒಬ್ಬ ಸಿದ್ಧರಾಮನ ಆಶೀರ್ವಾದ ಪಾದೋದಕ ಪ್ರಸಾದ ವಿಭೂತಿಯಿಂದ ಆಕೆ ಹಾವು ಕಚ್ಚಿದನ್ನು ಸತ್ತಿರ್ತಕ್ಕಂಥ ಕಾಳವೆ ಮರುಜೀವವನ್ನು ಪಡೆದಾಳೋ ಹಾಗೆ ಮೈಸೂರಿನ ಪಕ್ಕದಲ್ಲಿ ನಂಜನಗೂಡು ನೋಡಿರಿ ಅಲ್ಲ, ಹೇಳ್ರಿ, ಇನ್ನು ಬಾಗಲಕೋಟೆ ನೆಟ್ ನೋಡಿಲ್ಲ, ಬದಾಮಿ ಶಿವ ಮಂದಿರ ಒಳ್ಳೆ ಪಟ್ಟದ ಕಲ್ಲು ಇವೆಲ್ಲ ನೆಟ್ಟಿಗೆ ನೋಡಿಲ್ಲ. ಅಲ್ಲೆಲ್ಲಿ ನೋಡೋಣ ಅಂತೀರನ, ಪ್ರವಾಸಕ್ಕೆ ಹೋಗ್ಬೇಕು, ಸ್ಕೂಲ್ ಶಾಲೆ ಪ್ರವಾಸ ಕರ್ಕೊಂಡು ಹೋಗ್ತಾರಲ್ಲ. ಮೈಸೂರಲ್ಲಿ ನಂಜನಗೂಡು, ಮೈಸೂರು ಜಿಲ್ಲೆಗೆ ಸೇರಿದಂಥ ನಂಜನಗೂಡು. ನಂಜನಗೂಡಲ್ಲಿ ಯಾವ ದೇವರು ಅಂತ ಗೊತ್ತಂದ್ರೆ ಮಕ್ಕಳೇ, ಯಾವ ದೇವರು ನಂಜನಗೂಡದಲ್ಲಿ? ಹೋಗಿಲ್ಲ ನೀವು, ಪುಸ್ತಕದಾಗ ಓದಿಲ್ಲ? ನಂಜುಂಡೇಶ್ವರ, ನಂಜನಗೂಡದಲ್ಲಿ ನಂಜುಂಡೇಶ್ವರ. ನಂಜ ಅಂದರೆ ವಿಷ, ನಂಜನ್ನು ಸೇವಿಸಿದಂಥ ವಿಷಕಂಠ ಅಂತ ಇನ್ನೊಂದು ಹೆಸರು ನಂಜುಂಡೇಶ್ವರ. ಮತ್ತು ನಂದುಂಡೇಶ್ವರ ಅಂತಲ್ಲ ಅದು, ನಂದು ಉಂಡು ಈಶ್ವರ ಆಗಿದೆ ಅಂತಲ್ಲ. ನಂಜ ಅಂದರೆ ವಿಷಯವನ್ನು ಕೊಡಿದಂಥ ಈಶ್ವರ ನಂಜುಂಡೇಶ್ವರ. ಅಂಥ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಯಾರಿರ್ತಾರೆ? ಟಿಪ್ಪು ಸುಲ್ತಾನ್. ಎಲ್ಲಿರ್ತಾನೆ? ಅದೇ ಕ್ಷೇತ್ರ. ಟಿಪ್ಪು ಸುಲ್ತಾನ ಮುಸ್ಲಿಂ ಸಮಾಜದವ, ಆದರೂ ಆ ನಂಜುಂಡೇಶ್ವರನ ಮೇಲೆ ಭಕ್ತಿ ಇತ್ತು. ಅವನ ಆನೆ ಗೊತ್ತಾ? ಅರಮನೆಯ ಮುಖ್ಯ ಪಟ್ಟದ ಆನೆ ಕಾಲಿಗೆ ಒಂದು ರೋಗ ಆವರಿಸಿತ್ತು. ಆನೆ ಕಾಲಿಗೆ ರೋಗ ಬಂದಾಗ ಎಲ್ಲ ಡಾಕ್ಟರ್ಗಳು ಬಂದು ಉಪಚಾರ ಮಾಡ್ತಾರೆ. ಆ ಆನೆಯ ಕಾಲು ರೋಗ ಗುಣಮುಖ ಆಗುವುದಿಲ್ಲ. ಯಾರೋ ಒಬ್ಬ ಮಹತ್ವರು ಬಂದು, ನೋಡಪ್ಪ, ನೀ ನಂಜುಂಡೇಶ್ವರನ ಕ್ಷೇತ್ರದಾಗಿದ್ದಿ, ಯಾವ ಡಾಕ್ಟರ್ದಿಂದ ನಿಮಗೆ ಸಾಧ್ಯ ಆಗಲಿಲ್ಲ, ನೀ ಏನು ಮಾಡು ಅಂದ್ರೆ ನಂಜುಂಡೇಶ್ವರನ ಅಭಿಷೇಕ ಮಾಡಿದಂಥ ಆ ತೀರ್ಥವನ್ನು ತಂದು ಲೇಪನೆ ಮಾಡಿದ್ದೆ, ಆದ್ರೆ ನಿನ್ನ ಆನೆಯ ಕಾಲೆಲ್ಲ ಗುಣಮುಖ ಆಗ್ತದಂದು ಹೇಳಿದಾಗ ಆ ಮಹತ್ವರ ವಾಣಿಯನ್ನು ಕೇಳಿ ನಂಜುಂಡೇಶ್ವರ ದರ್ಶನ ಮಾಡಿಕೊಂಡು ಅಲ್ಲಿಯೇ ಪಾದೋದಕ ಪ್ರಸಾದವನ್ನು ತಂದು ಆನೆಗೆ ಹಸ್ತ ಹೋಗ್ತಾನೆ. ಆನೆಯ ಕಾಲಿನ ರೋಗ ಎಲ್ಲ ಗುಣಮುಖವಾಯಿತು. ಅಂಥ ಶಕ್ತಿಯನ್ನು ಪಾದೋದಕ ಪ್ರಸಾದದಲ್ಲಿ ಆಯಿತು. ಅದರ ಒಂದು ನೆನಪಿಗಾಗಿ ಆ ನಂಜುಂಡೇಶ್ವರನ ಗುಡಿಗೆ ಇವನೊಂದು ಕಾಣಿಕೆ ಕೊಡ್ತಾನೆ. ಸ್ಫಟಿಕಲಿಂಗವನ್ನು ಕಾಣಿಕೆ ರೂಪದಲ್ಲಿ ಕೊಡ್ತಾನೆ. ಸ್ಫಟಿಕಲಿಂಗ ಇನ್ನೂ ಆ ದೇವಸ್ಥಾನದಲ್ಲಿ ನೋಡಕ್ಕೆ ಸಿಗ್ತದೆ. ಸ್ಫಟಿಕಲಿಂಗ ಟಿಪ್ಪು ಸುಲ್ತಾನ್ ಕೊಟ್ಟಿದ್ದು. ಎಂಥ ಹಲವಾರು ಕಥೆಗಳಿದಾವೆ. ನೀವು ಎಷ್ಟು ದಿವಸ ಕೇಳ್ತೀರಿ, ಎಷ್ಟು ವರ್ಷ ಕೇಳ್ತೀರಿ. ಇದು ಹೇಳಿದೆ ಮೊನ್ನೆ, ಮೆಮೊರಿ ಪರಮಾತ್ಮ ಚಂದ ಹಾಕಿ ಕಳಿಸ್ಯಾನ. ಮೆಮೊರಿ ಚಿಪ್ ಅದಲ್ಲ, ಎಲ್ಲ ಊರಿಗೆ ತಿರುಗಾಡೈತಿ, ಎಲ್ಲ ಊರು ನೀರು ಕುಡ್ದೈತಿ, ಎಲ್ಲ ಸಾಹಿತ್ಯ ಓದ್ಬಿಟ್ಟೈತಿ ಮೆಮೊರಿ. ಅದಕ್ಕೆಲ್ಲ ಬರ್ತೈತಿ. ನೀವಿನ್ನ ಇಲ್ಲೇ ಇದ್ದೀರಿ, ಓಡಾಡ್ಬೇಕು ನೀವೆಲ್ಲ ಮಕ್ಕಳು ಇರೋ ತನಕ. ಮತ್ತೆ ಮ್ಯಾಲೆ ಹೋದ್ಮೇಲೆ ಪರಮಾತ್ಮ ಕೇಳ್ತಾನೆ, ಯಾವ ಊರಿಗೆ ಹೋಗಿರಿ, ಏನೇ ಕೆಲಸ ಮಾಡಿರಿ, ಒಳ್ಳೆ ಎಟ್ಟು ಮಾಡಿರಿ, ಕೆಟ್ಟದ್ದು ಎಟ್ಟು ಮಾಡಿರಿ, ಏನು ಮಾಡಿಲ್ಲ ಅಂದ್ರೆ ಹೋಗಿ ಮಾಡ್ಕೊಂಬ ಅಂತೇಳಿ ವಾಪಸ್ ಕಳಿಸ್ತಾನೆ. ಅದಕ್ಕೆ ಏನು ಉಳಿಬಾರ್ದು, ಉಂಡು ತಿಂದು ಮಜಾ ಮಾಡಿ ಎಲ್ಲವನ್ನು ಮುಗಿಸಿ ಹೋಗ್ಬಿಡ್ಬೇಕು. ಹೌದ್ರಾ? ನೀವೇ ಹೇಳಿರಲ್ಲ, ಗುಡುಗಳು ಆನಂದಾಗಿ ಬರ್ತೇವೆ ಹೋಗ್ಬಿಟ್ರೆ ಮತ್ತೆ. ಹಾಗಂತ ಸಿದ್ಧರಾಮನ ಚರಿತ್ರೆಯಲ್ಲಿ ಇನ್ನೊಂದು ಒಳ್ಳೆಯ ಘಟನೆಯಿಂದ ಸಂದರ್ಭ ಬರ್ತದೆ. ಒಂದು ಹಿರಿಯರೊಂದು ಹಾಡು ಹಾಡ್ತಾರೆ, ಮುಂದೆ ನೋಡೋಣ.